ನಿಮ್ಮ ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಲೇಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನು ಈ ಕಾರ್ಡ್ ಪ್ರಕಾರ ಇದು ಜಸ್ಟಿಸ್ ಕಾರ್ಡ್ ಆಗಿರೋದ್ರಿಂದ ನೀವು ಸದ್ಯಕ್ಕೆ ನಿಮ್ಮ ಪರ್ಸನ್ನಿಂದ ನಿಮಗೆ ಜಸ್ಟಿಸ್ ಸಿಗಬೇಕು ಅಂತ ಬಯಸ್ತಾ ಇದ್ದೀರಾ. ಹೇಗಂದ್ರೆ ನಿಮ್ಮ ಪರ್ಸನ್ ಜೊತೆ ಮತ್ತೆ ರಿಯೂನಿಯನ್ ಆಗಬೇಕು ಅಂತ, ನೀವಿಬ್ರು ಒಂದಾಗಬೇಕು ಅಂತ, ಮತ್ತೆ ಅವ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀರಾ ನೀವು. ಮತ್ತೆ ನಿಮ್ಮಿಬ್ಬರ ರಿಲೇಶನ್ಶಿಪ್ಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಬಗ್ಗೆ ನೀವು ತುಂಬ ಪಾಸಿಟಿವ್ ಆಗೇ ಇದ್ದೀರಾ, ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಅವರಿಂದ ನಿಮ್ಗೆ ಎಷ್ಟೇ ತೊಂದರೆಗಳು ಬಂದ್ರೂ ಅವ್ರ ಜೊತೆ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಿರ್ಬೇಕು ನೀವು ಅಂತಾನೆ ಬಯಸ್ತೀರಾ. ಇದಕ್ಕೂ ಮುಂಚೆ ನಿಮ್ಮ ಪರ್ಸನ್ ನಿಮಗೆ ತೊಂದರೆಗಳು ಕೊಟ್ಟಿರ್ಬೋದು, ಡಾಮಿನೇಟ್ ಮಾಡಿರ್ಬೋದು. ಎಲ್ಲ ವಿಷಯದಲ್ಲೂ ಅವರು ನಿಮ್ಮನ್ನ ಕುಗ್ಸಿ ಅವರೇ ವಿನ್ ಆಗಬೇಕು, ಅವರೇ ಮೇಲೆ ಬರಬೇಕು ಅಂತ ಎಲ್ಲ ಮಾಡಿರ್ಬೋದು. ನೆಕ್ಸ್ಟ್ ಕಾರ್ಡ್ ಬಂದು ಲವರ್ಸ್ ಕಾರ್ಡ್ ಇದೆ. ಈ ಕಾರ್ಡ್ ಪ್ರಕಾರ ನಿಮ್ಮ ಪರ್ಸನ್ ಉದ್ದೇಶ ಏನಂದ್ರೆ ಒಂದು ಅನ್ಕಂಡೀಷನಲ್ ಲವ್, ತುಂಬ ಪ್ಯೂರ್ ಆಗಿರೋ ಲವ್ ಇದೆ ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ. ಅವರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದು 2 ಆಫ್ ವ್ಯಾಂಡ್ಸ್ ಇದೆ. ಸೊ ಈ ಕಾರ್ಡ್ ಪ್ರಕಾರ ನಿಮ್ಮ ಪರ್ಸನ್ ಫೀಲಿಂಗ್ ಹೇಗಿದೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಜೊತೆ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಏನೇನು ಬೇಕೋ ಅದನ್ನ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಏನೇ ಇಷ್ಟಪಡ್ತಾ ಇದ್ರು, ಏನೇ ಪ್ರಯತ್ನಗಳು ಪಡ್ತಾ ಇದ್ರು, ಏನೋ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡಿ ಹಿಂದೆ ಏಟಾಗ್ತಾ ಇದ್ದಾರೆ, ಮತ್ತೆ ಹೆಜ್ಜೆನ ಹಿಂದೆ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಡ್ ಬಂದು ದಿ ಮೂನ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಪ್ರಕಾರ ನಿಮ್ಮ ಪರ್ಸನ್ ಯಾಕೋ ಒಂಥರ ಮಾನಸಿಕವಾಗಿ ತುಂಬ ಕುಗ್ಗಿದ್ದಾರೆ ಅನಿಸುತ್ತೆ, ಮೆಂಟಲಿ ತುಂಬ ನೋವು ಪಡ್ತಾ ಇದ್ದಾರೆ ಅವರು. ಅಂತೂ ಅವ್ರಿಗೆ ಮೆಂಟಲಿ ಅವರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಥಿತಿ ಚೆನ್ನಾಗಿಲ್ಲ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಪೇಜ್ ಆಫ್ ಸ್ವಾರ್ಡ್ಸ್ ಕಾರ್ಡು. ಈ ಕಾರ್ಡ್ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮನ್ನ ಅನ್ಕಂಡೀಷನಲ್ ಲವ್ ಮಾಡ್ತಾ ಇದ್ದಾರೆ. ಬಟ್ ಹೇಗಿದೆ ಅಂದರೆ ಇವ್ರದ್ದು ಪ್ರೀತಿ ಒಂದು ಹುಡುಗಾಟದ ಪ್ರೀತಿ ಥರ ಇದೆ, ಮೆಚೂರ್ಡ್ ಲವ್ ಥರ ಕಾಣಿಸ್ತಾ ಇಲ್ಲ. ಆಮೇಲೆ ತುಂಬ ಸ್ಪೈ ಕೂಡ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಒಂಥರ ಪೊಸೆಸಿವ್ ಆಗೂ ಇದ್ದಾರೆ. ಎಲ್ಲದರಲ್ಲೂ ಅನುಮಾನ ಪಡೋದು, ಜಗಳ ಮಾಡೋದು, ಹುಡುಗಾಟದ ಪ್ರೀತಿ ಅಂತ ಕಾಣಿಸುತ್ತೆ ನಿಮ್ಮ ಪರ್ಸನ್ದು. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ವ್ಯಾಂಡ್ಸ್ ಬಂದಿದೆ. ಈ ಕಾರ್ಡ್ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಇದು ಕಾಣಿಸ್ತಾ ಇದೆ, ಕಾಂಟ್ಯಾಕ್ಟ್ ಮಾಡೋ ಸಿಚುಯೇಷನ್ಸ್ ಕಾಣಿಸ್ತಾ ಇದೆ. ಅವ್ರ ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಈ ಕಾರ್ಡ್ಸ್ ಎಲ್ಲ ನಿಮಗೆ ಏನು ಸೂಚನೆ ಕೊಡ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ತುಂಬ ಪಾಸಿಟಿವ್ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಅವ್ರು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾವುದೇ ರೀತಿ ಕೋಪ ಇಲ್ಲ ಅಂತ. ಆ್ಯಂಡ್ ನಿಮ್ಮ ಹತ್ರ ಕೂಡ ಮಾತಾಡಬೇಕು ಅಂತ ಅವ್ರು ಇಷ್ಟಪಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮೂನ್ ಕಾರ್ಡ್ ಇದೆ ಅಂತ ಹೇಳಿದ್ನಲ್ಲ, ಅವ್ರು ಮಾನಸಿಕವಾಗಿ ತುಂಬ ನೊಂದಿದ್ದಾರೆ. ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಮನಸ್ಸಲ್ಲಿ ನೋವು ತಿಂತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅವರಂತೂ ಪ್ರೆಸೆಂಟಲ್ಲಿ ಇವಾಗ ಹ್ಯಾಪಿಯಾಗಂತೂ ಇಲ್ಲ. ಪಾಸ್ಟಲ್ಲಿ ಯಾವುದೋ ವಿಷಯದಲ್ಲಿ ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ. ಅದರಿಂದ ಇವಾಗ ಬಂದು ಅವ್ರು ನಿಮ್ಮನ್ನ ಮಾತಾಡ್ಸಿದ್ರೆ ಎಲ್ಲಿ ನೀವು ಒಪ್ಕೊಳ್ತಿರೋ ಇಲ್ಲೋ ಅಂತ ಅವ್ರು ಭಯ ಪಡ್ತಾ ಇದ್ದಾರೆ. ಅದೊಂದು. ಇನ್ನೊಂದು, ಆ ನೋವು ಕೊಟ್ಟಿರೋ ಇದಕ್ಕೆ ಅವ್ರ ಪಶ್ಚಾತ್ತಾಪನೂ ಗಿಲ್ಟ್ ಫೀಲ್ ಕೂಡ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನೀವಾದರೆ ಕೇಳ್ಕೊತಾ ಇರೋದು ಒಂದೇ, ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗಬೇಕು ಅಂತ. ಹಿಂದೆ ಏನಾಗಿತ್ತು ಅದನ್ನು ನೀವು ಇಗ್ನೋರ್ ಮಾಡಿದ್ದೀರಾ ಆಲ್ರೆಡಿ, ಅದನ್ನು ಕನ್ಸಿಡರೇ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರೋದು ನಿಮ್ಮ ಪರ್ಸನ್ ಜೊತೆ ಲೈಫ್ ಅನ್ನೋದು ಮಾತ್ರನೇ ನಿಮಗೆ ಇವಾಗ ಬೇಕಾಗಿರೋದು. ನಿಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು, ನಿಮ್ಮ ಪರ್ಸನ್ ನಿಮ್ಮ ಸ್ವಂತ ಆದರೆ ಸಾಕು. ನಿಮ್ಮ ಪರ್ಸನ್ ಜೊತೆ ನಿಮಗೆ ಒಂದು ಹ್ಯಾಪಿ ಲೈಫ್ ಬೇಕು ಅಂತ ನೀವು ಕೇಳ್ಕೊತಾ ಇದ್ದೀರಾ. ನಿಮ್ಮ ಪರ್ಸನ್ ಕೂಡ ಹಾಗೆ ಅಳ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ಕಾರ್ಡ್ 8 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಅವ್ರು ಆದಷ್ಟು ಬೇಗನೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ತಾರೆ. ಇನ್ ಕೇಸ್ ಅದು ಅವರು ಪ್ಲ್ಯಾನ್ ಮಾಡಿಲ್ಲ ಅಂದರೂ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾದರೂ ಆಗುತ್ತೆ. ನೀವು ಸಡನ್ನಾಗಿ ಅವ್ರನ್ನ ನೋಡೋದಾಗಲಿ ಆ ಥರ ಆಗುತ್ತೆ. ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇರೋದು ನಿಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ನಿಮಗೆ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ ಸಿಚುಯೇಷನ್ ಬರುತ್ತೆ ಅಂತ ಹೇಳ್ತಾ ಇದೆ. ಇವಾಗ ಸ್ವಲ್ಪ ಕಾರ್ಡ್ಸ್ ತೆಗಿಯೋಣ ಗೈಸ್. ಅವರು ಪಾಸಿಟಿವ್ ಆಗಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅಥವಾ ನೆಗೆಟಿವ್ ಆಗಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ
ನೆಕ್ಸ್ಟ್ ಏನ್ ಆಕ್ಷನ್ ತಗೋಬೇಕು ಅಂತ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನ ಈ ಕಾರ್ಡ್ ಬಂದು 6 ಆಫ್ ವ್ಯಾಂಡ್ಸ್ ಆಗಿರೋದ್ರಿಂದ ನಿಮ್ ಪರ್ಸನ್ ನಿಮ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದಾರೆ. ನಿಮ್ ಹತ್ರ ಬರೋದಿಕ್ಕೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇನ್ನ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರಿಗೆ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ, ನಿಮ್ಮ ಬೆಲೆ ಏನು ಅಂತ ಅವ್ರಿಗೆ ಇವಾಗ ಅರ್ಥ ಆಗಿದೆ. ನೆಗೆಟಿವ್ ಆಗಿ ಏನು ಆಗಿದೆ ಅಂದ್ರೆ ಅದೇ ಅವರು ನಿಮ್ಗೆ ನೋವು ಕೊಟ್ಟಿರೋದ್ ಬಗ್ಗೆ ಅವ್ರು ಪಶ್ಚಾತ್ತಾಪ ಪಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಅವ್ರಿಗೆ ನೆಗೆಟಿವ್ ಫೀಲಿಂಗ್ಸ್ ಇದೆ. ಡಿಪ್ರೆಷನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನ ಒಂದು ವಿಷಯ, ಯಾರೋ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ ನಿಮ್ ಪರ್ಸನ್ಗೆ ಅಂತ ಕಾಣಿಸುತ್ತೆ. ಅವ್ರು ಹೇಳಿರೋ ಮುಖಾಂತರ ನಿಮ್ ಬಗ್ಗೆ ಇನ್ನೂ ಜಾಸ್ತಿ ಅವ್ರ ಪ್ರೀತಿ ಜಾಸ್ತಿ ಆಗಿದೆ. ಮತ್ತೆ ಇಷ್ಟು ದಿನ ನೀವು ಅವ್ರ ಜೊತೆ ಹೇಗಿದ್ರಿ ಮುಂಚೆ ಅದೆಲ್ಲ ಅವ್ರಿಗೆ ಕಣ್ಮುಂದೆ ಬಂದಿದೆ, ಆ ಮೆಮೊರೀಸ್ ಎಲ್ಲ. ಅವಾಗ ನೀವ್ ಇದ್ದಿದ್ದ ರೀತಿ ಅವ್ರ ಜೊತೆ ಇವಾಗ ಅವ್ರು ಬಂದ್ ಹೇಳಿರೋ ರೀತಿ ಎರಡೂನು ಕಂಪೇರ್ ಮಾಡ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ ಅವರು. ನಿಮ್ ಪರ್ಸನ್ ಆದ್ರೆ ನಿಮಗ್ ನ್ಯಾಯ ಕೊಡ್ಲೇಬೇಕು ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅಂತ ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ನೀವು ಲೈಫಲ್ಲಿ ಸೆಟ್ಲ್ ಆಗ್ತಾ ಇದ್ದೀರಾ, ಹ್ಯಾಪಿ ಆಗಿದ್ದೀರಾ. ಇವಾಗ ಅವ್ರು ಬಂದು ಕೇಳಿದ್ರು ಅವ್ರನ್ನ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅಂತಾನು ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಗೋ ಮೂವ್ ಆನ್ ಆಗ್ಬಿಟ್ಟಿದ್ರಲ್ಲ, ಇವಾಗ ನಿಮ್ ಲೈಫ್ ನ ನೀವು ನೋಡ್ಕೊಳ್ತಾ ಇದ್ದೀರಲ್ವಾ ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಅವ್ರು ಒಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಗೈಸ್. ಅಂದ್ರೆ ಅವ್ರು ನಿಮ್ಗೆ ನೀವ್ ಬೇಕು ಅಂತಾನು ಬಯಸ್ತಾ ಇದ್ದಾರೆ. ಆಮೇಲೆ ಬಂದ್ಮೇಲೆ ನೀವೆಲ್ಲ ಅಕ್ಸೆಪ್ಟ್ ಮಾಡಲ್ವೋ, ಇರೋ ಇದನ್ನು ಹೊಟ್ಟೋಗುತ್ತೆ, ಆ ನಂಬಿಕೆನ ಹೊಟ್ಟೋಗುತ್ತೆ ಅಂತಾನು ಭಯ ಬೀಳ್ತಾ ಇದ್ದಾರೆ. ಇನ್ನ ಈ 3 ಆಫ್ ಸ್ವಾರ್ಡ್ಸ್ ಕಾರ್ಡ್ ಏನ್ ಹೇಳುತ್ತೆ ಅಂದ್ರೆ ಅವ್ರು ತುಂಬಾ ನೋವು ಪಡ್ತಾ ಇದ್ದಾರೆ. ಅವ್ರ ಮನ್ಸಲ್ಲೇ ತುಂಬಾ ಸಲ ನಿಮ್ಗೆ ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ಮತ್ತೆ ನಿಮ್ ಜೊತೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಇನ್ನ 5 ಆಫ್ ಕಪ್ಸ್ ಏನ್ ಹೇಳುತ್ತೆ ಅಂದ್ರೆ ಅವ್ರು ಏನ್ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಂಧ ಮುಗ್ದೋಗಿದೆ, ಇನ್ನ ನೀವು ಅವ್ರ ಲೈಫ್ಗೆ ಬರೋದಿಲ್ಲ ಅಂತ, ನೀವಿಬ್ರು ಮತ್ತೆ ಒಂದಾಗಲ್ಲ ಅಂತ, ಈ ತರ ಎಲ್ಲ ಅವ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಅಲ್ಲಿ ಆಗಿರೋ ಸಿಚುಯೇಷನ್ಸ್ ಬಗ್ಗೆ ಸ್ವಲ್ಪ ಭಯ ಪಡ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಲೈಫ್ ಅಂತೂ ಅವ್ರು ಹೋಗೋದಿಕ್ಕೆ ಭಯ ಪಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇರೋದೇನಂದ್ರೆ ಈ ಬಂಧ ಮುಗ್ದೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದೇನೇ ಆಗಿರ್ಲಿ ನಿಮ್ಗೆ ಸಾರಿ ಕೇಳಿ ಒಂದ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ನಿಮ್ ಜೊತೆ ಅಂತಾನು ಇಷ್ಟಪಡ್ತಾ ಇದ್ದಾರೆ. ನಿಮ್ ಪರ್ಸನ್ ಅಂತೂ ನಿಮ್ ಮೇಲೆ ಒಂದು ಪಶ್ಚಾತ್ತಾಪ ಫೀಲಿಂಗ್ ಅಂತೂ ಇದೆ. ಅವರು ನಿಮ್ಗೆ ಎಷ್ಟು ನೋವು ಕೊಟ್ಟಿದ್ರೋ ಅಷ್ಟು ನೋವು ಇವಾಗ ಅವರು ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ 3 ಆಫ್ ಪೆಂಟಿಕಲ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ನಿಮ್ ಪರ್ಸನ್ ಯಾರೋ ಜೊತೆನೋ ನಿಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸಜೆಷನ್ಸ್ ಕೇಳ್ತಾ ಇದ್ದಾರೆ ಅವ್ರ ಹತ್ರ, ಮತ್ತೆ ಹೆಲ್ಪ್ ಕೇಳ್ತಾ ಇದ್ದಾರೆ, ಸಪೋರ್ಟ್ ಕೇಳ್ತಾ ಇದ್ದಾರೆ. ಆ ಪರ್ಸನ್ಸ್ ಕೂಡ ನಿಮ್ ಬಗ್ಗೆ ಪಾಸಿಟಿವ್ ಆಗೇ ಹೇಳ್ತಾ ಇದ್ದಾರೆ. ಬಟ್ ಏನೇ ಒಂದು ವಿಷಯ ನಿಮ್ ಬಗ್ಗೆನೇ ಒಂದು ಡಿಸ್ಕಷನ್ ಅಂತೂ ನಡೀತಾ ಇದೆ ಅಂತ ಕಾಣಿಸುತ್ತೆ. ಬಟ್ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ಅವ್ರ ಹೊರಗಡೆ ತೋರ್ಸ್ಕೊಂತ ಇಲ್ಲ. ಬಟ್ ಮನ್ಸಲ್ಲಿ ತುಂಬಾ ನೋವಿದೆ ಅವ್ರಿಗೆ. ನೈಟ್ ಟೈಮ್ ನಿದ್ದೆ ಹೋಗಲ್ಲ ಸರಿಯಾಗಿ. ಎವ್ರಿ ನೈಟ್ ಅವ್ರು ಅಳ್ತಾರೆ ನಿಮ್ಮನ್ನ ನೆನ್ಸ್ಕೊಂಡು ಅಂತಾನೆ ಹೇಳ್ಬೋದು. ಇದೆಲ್ಲ ಮೂನ್ ಕಾರ್ಡ್ದು ಎಫೆಕ್ಟ್ಸ್. ಇನ್ನು ನೆಕ್ಸ್ಟ್ ಕಾರ್ಡು ಇದು ಪೇಜ್ ಆಫ್ ಪೆಂಟಿಕಲ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಏನೇ ನೋಡಿದ್ರು ನಿಮ್ ಪರ್ಸನ್ಗೆ ನೀವೇ ಕಾಣಿಸ್ತೀರಾ. ನಿಮ್ ತರ ಯಾರಾದ್ರೂ ಕಾಣಿಸಿದ್ರು ನಿಮ್ಮನ್ನ ನೆನ್ಸ್ಕೊಳ್ತಾರೆ, ಅಥವಾ ನಿಮ್ ಹೆಸರು ನೋಡಿದಾಗ, ಅಥವಾ ನಿಮ್ ಇನ್ಸಿಲ್ ನೋಡಿದಾಗ, ಅಥವಾ ನಿಮ್ ವಾಯ್ಸ್ ಕೇಳಿಸಿದಾಗ ಎಲ್ಲ ನಿಮ್ಮನ್ನ ತುಂಬಾ ನೆನ್ಸ್ಕೊಳ್ತಾರೆ. ನಿಮ್ ಮೆಮೊರೀಸೇ ತುಂಬೋಗಿದೆ ಅವ್ರ ಮೈಂಡ್ ಫುಲ್ ಅಂತ ಹೇಳ್ಬೋದು. ನಿಮ್ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗಂತೂ ಕಾಣಿಸ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಆ ಎನರ್ಜಿ ಇದೆ, ನಿಮ್ಗೆ ಕಾಣಿಸ್ತಾರೆ ಅಂತಾನೆ ತೋರಿಸ್ತಾ ಇದೆ ಕಾರ್ಡ್ಸ್. ಅದು ಮೇ ಬಿ ಹೇಗಾದ್ರೂ ನಿಮಗ್ ಕಾಣಿಸ್ಕೋಬಹುದು. ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಕಾಣಿಸ್ಕೋಬಹುದು, ಅಥವಾ ಡೈರೆಕ್ಟ್ ಆಗಾದ್ರೂ ಸಿಕ್ಬೋದು. ಸೊ ಬಿ ರೆಡಿ ಅಂತ ಹೇಳ್ತೀನಿ ನಿಮ್ಗೆ. ನೀವ್ ಯಾವಾಗಾದ್ರೂ ಹ್ಯಾಪಿ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ನಿಮ್ ಪರ್ಸನ್ ಹ್ಯಾಪಿ ಆಗಿದ್ದಾರೆ ಅಂತ ನಿಮಗ್ ಗೊತ್ತಾಗುತ್ತೆ. ಇನ್ ಕೇಸ್ ನೀವು ಮೂಡಿ ಆಗಿ ಸ್ಯಾಡ್ ಆಗಿದ್ದೀರಾ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ನಿಮ್ ಪರ್ಸನ್ ಕೂಡ ಸ್ಯಾಡ್ ಆಗಿದ್ದಾರೆ, ನಿಮ್ ಬಗ್ಗೆ ನೆನ್ಸ್ಕೊಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ಅಂತ. ಸಮ್ಟೈಮ್ಸ್ ನೀವು ಚೆನ್ನಾಗೇ ಇರ್ತೀರಾ ನಾರ್ಮಲ್ ಆಗಿ, ಸಡನ್ ಆಗಿ ನಿಮ್ಗೆ ಅಳು ಬರೋ ತರ ಆಗುತ್ತೆ ಅಂದ್ರೆ ಅಲ್ಲಿ ನಿಮ್ ಪರ್ಸನ್ ಅಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನಿಮ್ಗೆ ಯಾವ ಟಾಪಿಕ್ಸ್ ಮೇಲೆ ರೀಡಿಂಗ್ ಬೇಕಾಗಿದೆ ಅಂತ ಮರಿದಿರೋ ಕಾಮೆಂಟ್ ಅಲ್ಲಿ ತಿಳಿಸಿ. Thank you for watching. Bye.